ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ, ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಏನು ನೋಡೋಣ, ಯಾವುದಾಗಿ ಏನಕ್ಕಾಗಿ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ಜೀವನದಲ್ಲಿ ಪ್ರತಿಯೊಂದು ಚಾಲೆಂಜಾಗೆ ತೊಗೋಬೇಕು. ಚಾಲೆಂಜ್ ಇಲ್ಲ ಅಂದರೆ ಮನುಷ್ಯ ಬದುಕೋಕ್ಕಾಗಲ್ಲ, ಜನ ಬಿಡಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಶತ್ರುಗಳು ಏನೇ ಮಾಡಿದ್ರೂ ಒಂದು ಇದ್ದೇ ಇರುತ್ತೆ ಅವ್ರಿಗೆ ಮುಂದೆ ಬರೋಕ್ಕೆ ಅಂತಂದರೆ ಬಿಡೋದು. ಯಾಕೆ ನಾನು ಸಾಕಷ್ಟು ಕೇಳ್ತಾ ಇರ್ತೀನಿ, ಬರ್ತಾ ಇರ್ತಾರೆ ಪಾಪ. ಅವ್ರು ಏನೋ ಕಷ್ಟಪಟ್ಟು ಒಂದು ಮನೇನೋ ಕಾರೋ ಜಮೀನು ಏನೋ ತೊಗೊಳ್ತಾರೆ, ಅದರ ಸಾಲ ಸೋಲ ಎಷ್ಟೋ ಇರುತ್ತೆ. ಆದರೆ ಇವ್ರಿಗೆ ಏನಪ್ಪ ಅಂದರೆ ಇಂಪ್ರೂವ್ಮೆಂಟ್ ಆದರು ಅಂತ. ಮತ್ತು ದಾಯಾದಿಗಳದ್ದು ಕೂಡ ಶತ್ರುತ್ವ ಇರುತ್ತೆ. ಇವರು ಬೆಳಿಬಾರ್ದು ಅಥವಾ ಆಸ್ತಿಗೆ ಬರಬಾರ್ದು, ಆಸ್ತಿ ತಂಟೆಗೆ ನಾವು ಕೊಡಲೇಬಾರ್ದು, ಎಲ್ಲ ಅವರೇ ತೊಗೋಬೇಕು ಅನ್ನೋದು. ಹೀಗೆ ಸಾಕಷ್ಟು ನಾನಾ ರೀತಿಯಲ್ಲಿ ಶತ್ರುಗಳು ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಈ ರಕ್ತಾಬೀಜಾಸುರನ ವಂಶ ಕುಡ್ದವ್ರು ಇವರು. ಯಾಕೆಂದರೆ ಒಂದು ಹನಿ ಬಿದ್ದರೆ ಸಾವಿರಾರು ಜನ ಹುಟ್ಕೊಳ್ತಿದ್ರಂತ. ಆ ರೀತಿ ಈ ಶತ್ರುಗಳು ಅಂತಂತೂ ದಿನದಿನಿಗೆ ಜಾಸ್ತಿನೇ ಆಗ್ತಾಯಿದೆ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ, ನಿಮಗೆ ಒಂದು ರಕ್ಷಣೆ ತೊಗೊಳೋದಕ್ಕೆ ಏನು ಮಾಡಬೇಕು ಅನ್ನೋದು ಇವತ್ತೊಂದು ಅದ್ಭುತವಾದಂಥ ಒಂದು ಪ್ರಾಚೀನ ಕಾಲದ್ದೊಂದು ನಿಮಗೆ ನಾನು ಹೇಳ್ತಾ ಇದ್ದೀನಿ. ವೀಕ್ಷಕರು, ಇದೆಲ್ಲ ನೋಡ್ತಾ ಇದ್ದೀರಾ. ಇದಕ್ಕೆ ಬೇಕಾಗಿರೋ ವಸ್ತುಗಳು ಏನೇನು ಅಂತ ನೋಡೋಣ. ಇದಕ್ಕೆ ನೋಡಿ ಬೇಕಾಗಿರೋವಂಥ ವಸ್ತುಗಳು: ಮೆಣಸು, ಕಪ್ಪು ಮೆಣಸು ಬೇಕು. ಇದು ನೋಡಿ ಹಿಪ್ಲಿ ಅಂತ ಹೇಳ್ತೀವಿ ನಾವು. ಇದು ಹಿಪ್ಲಿ, ಚಿಕ್ಕ ಹಿಪ್ಲಿ. ಮತ್ತು ಇದು ಅದೇ ರೀತಿಯಾದ ಒಂದು ಹಿಪ್ಲಿ, ಇದು ಕೂಡ ಹಿಪ್ಲಿನೇ. ಈ ರೀತಿಯಾದ ಇಷ್ಟು ವಸ್ತುಗಳು ಬೇಕು ನಮ್ಮ ಶತ್ರುಗಳನ್ನ ನಾವು ರಕ್ಷಣೆ ಮಾಡೋದಕ್ಕೆ. ನಾವು ಅವ್ರಿಗೇನು ತೊಂದರೆ ಮಾಡೋದು ಬೇಡ. ದೇವ್ರು ಕೊಡೋದು ಏನು ಬೇಕೋ ಅದನ್ನು ಕೊಡ್ತಾನೆ. ಯಾಕೆ ಅಂತಂದರೆ ಇವತ್ತೊಬ್ಬ ಮುಂದುವರಿತಾನೆ ಅಂತಂದರೆ ಅವ್ರನ್ನ ಹಾಳು ಮಾಡೋದೇ ಜಾಸ್ತಿ. ಅವ್ರಿಗಿಂತ ನಾನು ಮುಂದೆ ಬಂದುಬಿಡಬೇಕು, ನಾನು ಬೇಗ ಬೆಳೆದುಬಿಡ್ಬೇಕು, ನಾನು ಹೆಸರು ತೊಗೊಂಡ್ಬಿಡಬೇಕು, ಈ ರೀತಿ ಅವ್ರು ಬೆಳೀಲೇಬಾರ್ದು, ನಮ್ಮ ಸಮಕ್ಕೆ ಅವ್ರು ಬರಲೇಬಾರ್ದು. ಈ ರೀತಿ ಒಂದು ಕೆಟ್ಟ ಚಟ ಅಂತಲೇ ಹೇಳಬೇಕು. ಆ ಬ್ಲಡ್ಡಲ್ಲೇ ಬಂದುಬಿಟ್ಟಿರುತ್ತೇನೋ ಗೊತ್ತಿಲ್ಲ ನನಗೆ. ಈ ರೀತಿ ಒಂದು ಕೆಟ್ಟ ಚಟ ಇದ್ದವ್ರಿಗೆ ನೀವು ರಕ್ಷಣೆ ಮಾಡ್ಕೊಳ್ಳಿ. ಅವರು ದೇವ್ರಿಗೆ ಬಿಟ್ಬಿಡಿ. ಅವ್ರಿಗೆ ಏನಿದ್ರು ಅವ್ರು ಏನು ಮಾಡ್ತಾನೋ ಅವ್ರಿಗೆ ದೇವ್ರಿಗೆ ಬಿಟ್ಬಿಡಿ. ಇದಕ್ಕೆ ಬೇಕಾಗಿರೋವಂಥ ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಇಷ್ಟು ವಸ್ತು. ಇದನ್ನೀಗ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದು ಇನ್ನೂ ಒಂದು ಏನಪ್ಪ ಅಂದರೆ, ಕೆಲವು ಮಂತ್ರ ಇದೆ. ಆ ಮಂತ್ರ ನೀವು ಹೇಳ್ಕೊಳ್ಬೇಕಾಗತ್ತೆ. ಮತ್ತು ಒಂದು ಯಂತ್ರ ಕೂಡ ಇರುತ್ತೆ. ಇದು ಭಾಳ ಈಸಿ, ಆದರೆ ಸ್ವಲ್ಪ ಬರೆಯೋಂಥದ್ದು ಸ್ವಲ್ಪ ಕಷ್ಟ ಇರುತ್ತೆ. ನಾನು ಯಾಕೆ ಅಂತಂದರೆ ಅದನ್ನು ಬರೆದು ನಿಮಗೆ ತೋರ್ಸೋಕ್ಕಾಗಲ್ಲ. ಅಂದರೆ ಇದು ಸಾಬರ ಮಂತ್ರ, ಹಾಗಾಗಿ ಆ ಕೆಲವೊಂದು ಹಿಂದಿ ಅಕ್ಷರಗಳನ್ನ ಬರುತ್ತೆ. ಅದಕ್ಕೆ ನಾನು ಅದನ್ನು ಫೋಟೋ ತೊಗೊಂಡು ಇಟ್ಕೊಂಡಿದ್ದೀನಿ. ಅದು ನೀವು ನೋಡ್ಕೋಬೋದು ಯಾವ ರೀತಿ ಬರಿಬೇಕು, ಹೆಂಗೆ ಬರಿಬೇಕು ಅಂತ ಅನ್ನೋದು. ಈ ರೀತಿಯಾದ ಯಾಕೆಂದರೆ ಎಲ್ಲನೂ ನಿಮಗೆ ಮಾಡಲಿಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಈ ರೀತಿಯಾದ ಒಂದು ಯಂತ್ರ ಬರೆದಿಕ್ಕೋಬೇಕು. ಇದು ಸಾಬರ ಮಂತ್ರ. ಹಾಗಾಗಿ ಇಲ್ಲಿ ಹೇಗಿದೆಯೋ ಅದನ್ನೇ ಅಷ್ಟು ಜೆರಾಕ್ಸ್ ಮಾಡಿಕೊಂಬಿಡಿ. ಮೊಬೈಲ್ ತೊಗೊಂಡೋಗಿ ನೀವು ಜೆರಾಕ್ಸ್ ಮಾಡಿಸಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನೋಡ್ಕೊಂಡ್ರಲ್ವಾ, ಈ ರೀತಿ ತೊಗೊಂಡೋಗಿ ನೀವು ಜೆರಾಕ್ಸ್ ಮಾಡಿಸಿ 108 ಜೆರಾಕ್ಸ್ ಮಾಡಿಸಿಕೊಳ್ಳಿ. ಆ ಜೆರಾಕ್ಸ್ ಮಾಡ್ಕೊಂಡು ಆದ ನಂತರ ಆ ಪೇಪರ್ ಏನಿರುತ್ತಲ್ವ, ಆ ಪೇಪರ್ ಒಳಗಡೆ ಜೆರಾಕ್ಸ್ ಮಾಡಿ ಇಟ್ಕೊಂಡಿರ್ತೀರ. ತದನಂತರ ನೀವು ಒಂದು ಮಂತ್ರ ಬರುತ್ತೆ, ಅದನ್ನು ಸುಮಾರು 108 ಬಾರಿ ನೀವು ಸಿದ್ಧಿ ಮಾಡಿಟ್ಕೋಬೇಕು. ಪೇಪರ್ ಕೂಡ 108 ಇಟ್ಕೋಬೇಕು. ಅದೇ ರೀತಿ ಈ ಮಂತ್ರ ಕೂಡ ನೀವು 108 ಬಾರಿ. ಇವತ್ತು ಅಮಾವಾಸ್ಯೆ, ಹಾಗಾಗಿ ನನಗೆ ಸಾಕಷ್ಟು ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು ಪಾಪ. ಯಾಕೆಂದರೆ ಸಾಕಷ್ಟು ಜನ ನಮಗೆ ಕಂಪ್ಲೇಂಟ್ ಬರ್ತಾನೆ ಇರುತ್ತೆ, ಶತ್ರುಗಳ ಕಾಟ ವಿಪರೀತ ಇದೆಯಮ್ಮ ಅಂತ. ಇದು ಮಾಡ್ಕೊಳ್ಳೋರಿದ್ದರೆ ಇದನ್ನು ಮಾಡ್ಕೊಳ್ಳೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನು. ಇದು ಒಂದು ಶತ್ರು ಬಾಧಾ ನಿವಾರಣ ಅಂತ ಅಂದ್ಬಿಟ್ಟು ಇದಕ್ಕೆ. ಇದು ಒಂದು ಮಂತ್ರ ನಾನು ಹೇಳ್ತೀನಿ ಈಗ ನಿಮಗೆ. ಓಂ ಕ್ಲೀಂ ವಾರಾಹಮುಖಿ ಹ್ರೀಂ ಸಿದ್ಧ ಸ್ವರೂಪಿಣಿ ಕ್ಲೀಂ ಹ್ರೀಂ ವಜ್ರದಂತ ಭೀಕರ ರೂಪೆ ಮಮ ಶತ್ರು ಮುಖಂ ಭಂಜಯ ತ್ರಿಶೂಲ ಮುದ್ರಧಾರಿಣಿ ಮಮ ಶತ್ರು ಬಾಧ ನಿವಾರಾಯ ಧಂ 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 ದೀರ್ಘದಂತೆ ಮುಖೆ ದೀರ್ಘದಂತ ಮುಖೆ ಕ್ಲೀಂ ಹ್ರೀಂ ಕ್ಲೀಂ ಹುಂ ಫಟ್ ಸ್ವಾಹ. ಈ ಥರ ಹೇಳ್ಕೋಬೇಕು.
ಈಗ ನಾನು ಆ ಮಂತ್ರ ನಿಮ್ಗೆ ಹೇಳಿ ಅದನ್ನು ನೀವು ಒಂದು 3-4 ಸೆಕೆಂಡ್ ದೊಡ್ಡದಿರೋದ್ರಿಂದ ನಾನು ಅದನ್ನು ಟೈಪ್ ಮಾಡಿ ಅಥವಾ ನಿಮಗೆ ಇದರಲ್ಲಿ ನಾನು ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದನ್ನು ನೀವು ಒಂದಲ್ಲ ಅಂದರೆ 2 ಬಾರಿ ಬೇಕಾದ್ರೆ ಇನ್ನೊಂದು ಸರಿ ಕೂಡ ನಾನು ಹೇಳ್ತೀನಿ, ನಿಧಾನವಾಗಿ ಕೇಳಿಸ್ಕೊಳ್ಳಿ. ಓಂ ಕ್ಲೀಂ ವರಹಮುಖಿ ಹ್ರೀಂ ಸಿದ್ಧ ಸ್ವರೂಪಿಣಿ ಕ್ಲೀಂ ಹ್ರೀಂ ವಜ್ರದಂತ ಭೀಕರ ರೂಪೆ ಮಮ ಶತ್ರುಮುಖಂ ಭಂಜಯ ಭಂಜಯ ತ್ರಿಶೂಲಮುಖಧಾರಿಣಿ ತ್ರಿಶೂಲಮುದ್ರಧಾರಿಣಿ ಮಮ ಶತ್ರುಬಾಧ ನಿವಾರಾಯ ನಿವಾರಾಯ ಧಂ 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 ದೀರ್ಘದಂತಮುಖೆ ಕ್ಲೀಂ ಹ್ರೀಂ ಕ್ಲೀಂ ಹುಂ ಫಟ್ ಸ್ವಹ. ಇಷ್ಟು ಇಟ್ಕೊಂಡಿದ್ದೀರಾ. ಈಗ ಅದೇ ರೀತಿ ಏನು ಮಾಡ್ತೀರಾ, ಈಗ ನಾನು ಏನು ನಿಮಗೆ ತೋರಿಸಿದ್ದೀನಲ್ವಾ, ಅದನ್ನು ಈ ರೀತಿ ಪೇಪರ್ಗಳಲ್ಲಿ ನಾನು ಮಂತ್ರ ಕೊಟ್ಟಿದ್ದೀನಿ ನೋಡಿ, ಆ ಯಂತ್ರನ ತೋರಿಸಿದ್ನಲ್ಲ, ಆ ಯಂತ್ರನ ಇದ್ರ ಮೇಲೆ ಬರ್ಕೋಬೇಕು, 108 ಬರ್ಕೋಬೇಕು. ಬರ್ಕೊಂಡು ಆದ ನಂತರ ನೋಡಿ, ಇದು ಈ ಮೂಲಿಕೆ ಸ್ವಲ್ಪ ಸ್ವಲ್ಪ ತೊಗೋಬೇಕು. ಸ್ವಲ್ಪ ತೊಗೊಂಡು ನಿಮಗೆ ಸ್ವಲ್ಪನೇ ತೋರಿಸ್ತೀನಿ, ಯಾಕೆಂದರೆ ಈ ಮೂಲಿಕೆಗಳೆಲ್ಲ ನೀವು ನೋಡಿಲ್ಲ. ಇದು ಒಂಥರ ಆನೆ ಸೊಂಡಿಲ್ ಥರ ಬರುತ್ತೆ ನೋಡಿ. ಈ ರೀತಿ ಇಟ್ಕೋಬೇಕು. ಅಂದರೆ ನಿಮ್ಮ ಪೇಪರ್ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು ನೀವು ಜೆರಾಕ್ಸ್ ಮಾಡಿಸ್ಕೋಬೋದು. ಮತ್ತು 11 ಮೆಣಸು, ನಾನಿಲ್ಲಿ ಸ್ವಲ್ಪ ನಿಮ್ಗೆ ಅಂದಾಜಲ್ಲಿ ನಾನು ತೋರಿಸ್ತಾ ಇದ್ದೀನಿ. 11 ಮೆಣಸುಗಳು, ಕರಿ ಮೆಣಸು ಹಾಕಬೇಕು. ಅದೇ ರೀತಿ ಈ ಚಿಕ್ಕ ಪಿಪ್ಪಲಿ ಇದು 11 ಹಾಕ್ಕೋಬೇಕು. ನಾನು ಸುಮ್ಮನೆ ಇಲ್ಲಿ ತೋರಿ ಇಲ್ಲಿ ನಾನು ಲೆಕ್ಕದಲ್ಲಿ ಏನು ಹಾಕ್ತಾಯಿಲ್ಲ, ಹಾಗೆ ನೀವು ಲೆಕ್ಕ ಮಾಡಿ ಹಾಕಿ. 11 ಸಣ್ಣ ಪಿಪ್ಪಲಿ, 11 ಕರಿಮೆಣಸು, ಇದು ಒಂದು ಸಣ್ಣದಾಗಿ 11 ಪೀಸು. ಅಂದರೆ ಇದ್ರ ಮೇಲೆ ಯಂತ್ರ ಬರ್ಕೋಬೇಕು. ನೀವು ಯಂತ್ರ ಬರ್ಕೊಳ್ಳಿಲ್ಲ ಅಂದರೆ ಆಗಲ್ಲ, ಯಂತ್ರ ಬರ್ಕೋಬೇಕಾಗತ್ತೆ. ಯಂತ್ರ ಬರ್ಕೊಂಡು ಇದನ್ನು ಸಣ್ಣದಾಗಿ, ಅಂದರೆ ಪೇಪರ್ ಸ್ವಲ್ಪ ದೊಡ್ಡದಿರೋ ಒಳ್ಳೆಯದು, ಈ ರೀತಿ ಮಡ್ಚ್ಕೋಬೇಕು. ನೀವು ಈ ರೀತಿ ಸಣ್ಣದಾಗಿ ಮಡ್ಚ್ಕೊಂಬಿಡ್ಬೇಕು. 108 ಇದೇ ರೀತಿ ಮಾಡ್ಕೋಬೇಕು ನೋಡಿ. ಇದೇ ರೀತಿ 108 ನೀವು ಮಾಡ್ಕೋಬೇಕು. ಇದು 108 ಮಾಡಿಕೊಂಡು ಇದನ್ನೇನು ಮಾಡಬೇಕು, ಸ್ಟವ್ ಮೇಲೋ ಒಲೆಯಲ್ಲೋ ಒಂದೊಂದಾಗಿ ಸುಡಬೇಕು. ಸಮಯ ಇದ್ದರೆ ಒಂದೊಂದಾಗಿ ಸುಟ್ಟರೆ ಒಳ್ಳೆಯದು. ಅಂದರೆ ಇದರೊಳಗೆ ಆ ಶತ್ರು ನಾವು ಹೆಸರು ಬರ್ಕೋಬೇಕು. ಆ ಶತ್ರು ಏನಿದೆ ಅವನು ಈ ರೀತಿ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ, ನಮ್ಮ ಸುದ್ದಿಗೆ ಬರಬಾರ್ದು, ಅವನು ಯಾವುದೇ ರೀತಿ ನಮ್ಮ ಒಂದು ತೊಂದರೆ ನಮಗೆ ಕೊಡಬಾರ್ದು ಅನ್ನೋ ಒಂದು ಇದನ್ನು ಇದರೊಳಗೆ ಬರ್ಕೋಬೇಕು. ಅವನ ಹೆಸರು ಬರ್ಕೋಬೇಕಾಗುತ್ತೆ. ಅವನು ಏನಾದರೂ ಗೋತ್ರ ಗೊತ್ತಿದ್ದರೆ ಗೋತ್ರ ಬರ್ಕೋಬೋದು. ಏನು ನೀವು ಕೆಲಸ ಮಾಡ್ತಿರಲ್ಲ, ಆ ಶತ್ರು ಏನಿದೆಯಲ್ಲ ಅವನ ಹೆಸರು ಮತ್ತು ಅವನ ಗೋತ್ರ ಇದ್ದರೆ ಬರ್ಕೋಬೋದು. ಗೋತ್ರ ಗೊತ್ತಿಲ್ಲ ಅಂದರೆ ಹೆಸರು ಬರ್ಕೊಳ್ಳಿ. ಇಷ್ಟು ಬರೆದುಬಿಟ್ಟು ಇದನ್ನು ಒಂದು ಒಲೆಯಲ್ಲಿ ಹಾಕಿ ಸುಡಿ. ಇಲ್ಲ ಸ್ಟವ್, ಈಗೆಲ್ಲ ಒಲೆ ಇಲ್ಲ, ಹಾಗಾಗಿ ಆ ಸ್ಟವ್ ಮೇಲಿಟ್ಟು ಒಂದೊಂದಾಗಿ ಅದನ್ನು ಹೇಳ್ಕೊಂಡು ಶತ್ರುನಾಶ ಅವನ ಹೆಸರು ಏನಿರುತ್ತೆ ಅಥವಾ ಅವಳ ಹೆಸರು ಏನಿರುತ್ತೆ ಆ ಥರ ಹೇಳ್ಕೊಂಡು ಒಂದೊಂದಾಗಿ ಸುಡ್ತಾ ಬನ್ನಿ. ಇದೇ ರೀತಿ ಇದನ್ನು ಅಮಾಸೆ ಹುಣ್ಣಿಮೆ ಒಂದು 3 ಅಮಾಸೆ ಅಥವಾ 3 ಹುಣ್ಣಿಮೆಗಳಲ್ಲಿ ಇದನ್ನು ಮಾಡ್ತಾ ಇರಬೇಕು. ಇಲ್ಲ ಕಂಟಿನ್ಯೂಸ್ ಆಗಿ 11 ದಿವಸನೂ ಮಾಡ್ತೀವಿ ಅಂದರೆ ಅಮಾಸೆಯಿಂದ 11 ದಿವಸ ಮಾಡ್ಬೋದು. ಇವತ್ತು ಅಮಾಸೆ ಇದೆ ಅಲ್ವಾ, ಇವತ್ತಿಂದ 11 ದಿವಸ ತನಕ ಕೂಡ ಈ ಥರ ಕಂಪ್ಲೀಟಾಗಿ ಮಾಡ್ಬೋದು. ಆದರೆ ಅಮಾಸೆಯಲ್ಲಿ ಮಾಡಿದಾಗ ಭಾಳ ಪವರ್ಫುಲ್ಲಾಗಿರುತ್ತೆ ಇದು. ಹಾಗಾಗಿ ಇದನ್ನು 3 ಅಮಾಸೆ ಅಥವಾ 3 ಹುಣ್ಣಿಮೆಗಳಲ್ಲಿ ಮಾಡಿ. ಇವತ್ತು ಭೀಮನ ಅಮಾಸೆ ಇದೆ, ಭಾಳ ಸ್ಟ್ರಾಂಗ್ ಇದೆ, ಆಷಾಢ ಕೊನೆಯ ಅಮಾಸೆ. ಹಾಗಾಗಿ ಇದನ್ನು ನಾನು ಇವತ್ತು ನನಗೆ ಸಾಕಷ್ಟು ಕೆಲಸ ಇದೆ, ಆದರೂ ಇದು ಒಂದು ಕೊಡೋಣ. ಯಾಕಂದರೆ ಅವ್ರ ಕಷ್ಟ ನೋಡಲಿಕ್ಕಾಗಲ್ಲ, ಪಾಪ ಚೆನ್ನಾಗಿರ್ತಾರೆ, ಒಬ್ಬರು ಸುದ್ದಿಗೆ ಹೋಗಲ್ಲ, ಆದರೂ ಶತ್ರುಗಳಿರ್ತಾರೆ. ಅವ್ರಿಗೆ ಶತ್ರುಗಳಿಗೆ ಅಂದರೆ ಅದು ಏನು ಆಗಿರುತ್ತೋ ಗೊತ್ತಿಲ್ಲ, ಬರೀ ಈ ರೀತಿ ತೊಂದರೆಗಳು ಕೊಡೋದು, ಅವರು ಬೆಳೆದಿರೋಂಗೆ ಮಾಡೋದು, ಅವ್ರಿಗೆ ಲಾಸ್ಟ್ ಆರೋಗ್ಯ ಹಾಳಾಗೋಗೋದು, ದೇಹದ ಬಾಧೆಗಳು ಬರೋ ಅಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ದೇಹದ ಬಾಧೆ ಬಿದ್ದರೆ ಮಾಡೋಕ್ಕೆ ಹೋಗ್ಬೇಡಿ. ಅದು ಒಂದು ವೈದ್ಯರಿಗೆ ತೋರಿಸ್ಕೊಳ್ಳಿ, ವೈದ್ಯರು ಸರಿ ಮಾಡ್ತಾರೆ. ಇಲ್ಲ ನಿಮಗೆ ಅದು ಮಾಟ ಮಂತ್ರ ತಂತ್ರದ್ದಿದ್ದು ಯಾರೋ ನಮಗೆ ತೊಂದರೆ ಮಾಡಿದ್ದಾರೆ ಅನ್ನೋದಿದ್ದರೆ ಮಾತ್ರ ಇದನ್ನು ಮಾಡಿ. ಮತ್ತು ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಅವ್ರು ಹಾಗಾಗಲಿ ಹೀಗಾಗಲಿ ಸತ್ತೋಗಲಿ ಮಾರಣ ಆಗಲಿ ಇವೆಲ್ಲ ಮಾಡೋಕ್ಕೆ ಹೋಗ್ಬೋದು, ಅದು ದೇವ್ರಿಗೆ ಬಿಟ್ಬಿಡಿ. ನಿಮ್ಮ ಕೆಲಸ ಏನಿದೆ, ನೀವು ಶತ್ರುವಿಂದ ದೂರ ಆಗಬೇಕು, ಅಷ್ಟು ಮಾತ್ರ ಮಾಡಿ. ಅವರು ನಿಮ್ಮ ಸುದ್ದಿಗೆ ಬರಬಾರ್ದು, ಇಷ್ಟು ಮಾತ್ರ ಮಾಡ್ಕೊಳ್ಳಿ. ವೀಕ್ಷಕರೇ, ಇವತ್ತು ಒಂದು ಅದ್ಭುತವಾದಂಥ ಒಂದು ವಿಡಿಯೋ ಇದು. ಇದನ್ನು ಮಿಸ್ ಮಾಡಿಕೊಳ್ಳದೆ ಇದನ್ನು ಪಾಲನೆ ಮಾಡಿ. ಇದನ್ನು ಮಾಡೋ ಅಂಥದ್ದು ಸಂಜೆ ಮೇಲೆ ಮಾಡಬೇಕಾಗುತ್ತೆ, ಸಂಜೆ ಒಂದು 7 ಗಂಟೆ ಮೇಲೆ ಮಾಡಬೇಕಾಗುತ್ತೆ. ಹೊತ್ತು ಸೂರ್ಯ ಮುಳುಗ್ತಾನಲ್ವ ಆವಾಗ ಮಾಡಬೇಕಾಗುತ್ತೆ. ಇದು ಮತ್ತು ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಮಾಡಬೇಕು. ಈ ರೀತಿ ಮಾಡಿ, ಈ ರೀತಿ ಮಾಡು. ನಿಮ್ಮಲ್ಲಿರೋವಂಥ ಬಾಧೆಗಳು, ನೋವುಗಳು, ತಂತ್ರ ಮಂತ್ರಗಳು ಏನೇ ಇದ್ದರೂ ಆಗಿದ್ರೂ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.